ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಮೀಶೋ ಹಾಲ್ ಆದಮೇಲೆ ತಿರ್ಗಾ ನಾನು ನಿಮ್ಮ ಜೊತೆ ಡೈಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ದಿವಸನೇ ಆಯಿತು. ಸೊ ಏನಂದರೆ ನಾನು ಮನೆಯದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ, ಹಾಗಾಗಿ ನಾನು ವೀಡಿಯೋಸ್ ಏನೂ ಹಾಕೋಕ್ಕಾಗಲಿಲ್ಲ. ಸೊ ಇವತ್ತು ಒಂದು ಸಿಂಪಲ್ ವೀಡಿಯೋನ, ನೀವು ಒಂದು ಪ್ರಶ್ನೆ ಕೂಡ ಕೇಳಿದರೆ ಅದಕ್ಕೆ ಉತ್ತರನ ಕೊಟ್ಟು ಈ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟು ದಿವಸ ಡೈಲಿ ವ್ಲಾಗ್ ಮಾಡ್ದಿರೋ ಕಾರಣ ನಿಮ್ಗೆ ಗೊತ್ತಿರುತ್ತೆ. ಸೊ ನಾವು ರೂಮ್ನೆಲ್ಲ ಒಡಿಸ್ತಾ ಇದ್ವಿ, 2 ರೂಮ್ನ ಕ್ಲೋಸ್ ಮಾಡಿಸಿದ್ವಿ. ಸೊ ಅದನ್ನು ಫುಲ್ಲು ಧೂಳಾಗ್ಬಿಟ್ಟಿದೆ, ನೀವು ನೋಡ್ತಾ ಇರ್ಬೋದು. ಏನೇನು ಐಟಮ್ಸ್ ಎಲ್ಲ ಇತ್ತು ಅದೆಲ್ಲ ಹಾಲಲ್ಲೇ ಶಿಫ್ಟ್ ಮಾಡಿಬಿಟ್ಟಿದ್ವಿ, ಹಾಗಾಗಿ ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ರೂಮೆಲ್ಲ ಪೇಂಟೆಲ್ಲ ಹೊಡ್ಸಿ ಅದನ್ನೆಲ್ಲ ಒಣಗಿದ ಮೇಲೆ ಇವತ್ತು ಮನೇದು ಏನೇನೆಲ್ಲ ಐಟಮ್ಸ್ ಇತ್ತು ಅದನ್ನೆಲ್ಲ ರೂಮ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾಲಲ್ಲೂ ಅಷ್ಟೇ ಕೆಲವೊಂದಿಷ್ಟು ಚೇಂಜಸ್ಗಳೆಲ್ಲ ಮಾಡೋದಿತ್ತು, ಹಾಗಾಗಿ ಅದನ್ನು ಕೂಡ ಎಲ್ಲ ಮಾಡ್ಕೊತಾ ಇದ್ದೀನಿ. ತುಂಬ ಕೆಲಸ ಪೆಂಡಿಂಗಾಗಿ ಉಳಿದ್ಬಿಟ್ಟಿದೆ, ಯಾಕಂದರೆ ನಾನು ಒಬ್ಬಳೇ ಅಲ್ವಾ, ಹಾಗಾಗಿ ಚಿಕ್ಕದಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದೇ ಸರ್ಮಾಸಕ್ಕೆ ಕೆಲಸ ಮಾಡಿಬಿಟ್ರು ಇರೋ ಬರೋ ಸುಸ್ತೆಲ್ಲ ಆಗಿಬಿಡುತ್ತೆ. ಆಮೇಲೆ ಎದ್ದೇಳೋಕ್ಕೆ ತುಂಬ ಕಷ್ಟ, ಹಾಗಾಗಿ ಸ್ವಲ್ಪನೇ ಆದಷ್ಟು ದಿನ ಸ್ವಲ್ಪ ಮಾಡ್ಕೊತಾ ಇದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾಕಂದರೆ ವ್ಲಾಗ್ಸ್ಗಳು ಬೇರೆ ಹಾಕಿರಲಿಲ್ವಲ್ಲ, ಹಾಗಾಗಿ ಇವತ್ತೊಂದು ಸಿಂಪಲ್ಲಾಗಿ ಒಂದು ವ್ಲಾಗ್ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ರೂಮಲ್ಲಿ ಬೀರುಗಳನ್ನೆಲ್ಲ ಇಟ್ಟು ಏನೇನು ನಾವು ಐಟಮ್ಸ್ ಏನೇನಿತ್ತು ಅದನ್ನೆಲ್ಲ ಆದಷ್ಟು ಎಲ್ಲನೂ ಇಟ್ಬಿಟ್ಟಿದ್ದೀನಿ. ಇನ್ನು ಇವತ್ತು ಮಿಕ್ಕಿದ್ದು ಏನೇನಿತ್ತು ಅದನ್ನು ಕೂಡ ಫುಲ್ಲು ಹಾಲೆಲ್ಲ ಮಣ್ಣು ಹೊಡೆದಿರೋದಕ್ಕೂ ಅದಕ್ಕೂ ಫುಲ್ಲು ಆಗಿಬಿಟ್ಟಿತ್ತು, ಹಾಗಾಗಿ ಎಲ್ಲ ಜಾಡು ಹೊಡೆದು ಎಲ್ಲ ಐಟಮ್ಸ್ಗಳನ್ನೂ ಒರೆಸಿ ಎಲ್ಲನೂ ಎತ್ತಿಡ್ತಾ ಇದ್ದೆ. ಹಾಗೆ ಒಬ್ಬರು ಕೇಳಿದ್ರಿ, ಇದು ನಿಮ್ಮ ಸ್ವಂತ ಮನೆನಾ, ಅದಕ್ಕೆ ಇಷ್ಟೊಂದೆಲ್ಲ ಆರ್ಡ್ರ್ ಮಾಡಿಸ್ತೀರಾ, ಯಾಕೆ ಬೇರೆ ಕಡೆ ಹೋಗಿಲ್ಲ ನೀವು ಅಂತ ಕೇಳ್ತಾಯಿದ್ರಿ. ಸೊ ಬೇರೆ ಕಡೆ ಹೋಗೋಕ್ಕೇನಿದಿಲ್ಲ, ಆದರೆ ತುಂಬ ಜನ ಕೇಳಿದ್ದು ಸ್ವಂತ ಮನೆನಾ ಅಂತ. ತುಂಬ ಡೌಟ್ ಇತ್ತು ನಿಮಗೆಲ್ಲ, ಇದು ಸ್ವಂತ ಮನೆನಾ ಅದಕ್ಕೆ ಜಾಸ್ತಿ ಆರ್ಡ್ರ್ ಮಾಡಿಸ್ತೀರಾ ಅಂತ. ಹೇಳಬೇಕು ಅಂದರೆ ಸ್ವಂತ ಮನೆ ಅಂತ ಅಲ್ಲ, ಹಂಗಂತ ನಾವೇನು ಬಾಡಿಗೆನೂ ಕೊಡ್ತಾಯಿಲ್ಲ, ಲೀಸ್ಗೂ ಇಲ್ಲ. ಹೇಳಬೇಕು ಅಂದರೆ ಇದು ನನ್ನ ಹಸ್ಬೆಂಡ್ ಅವರ ಅಜ್ಜಿ ಮನೆ. ಅವರು ಇರೋದ್ರಿಂದ ನಾವು ಈ ಮನೇಲಿ ಬಿಟ್ಕೊಟ್ಟಿರೋದ್ರಿಂದ ನಾವು ಈ ಮನೆಯಲ್ಲಿದ್ದೀವಿ. ಅವರು ಇನ್ನು ಇವಾಗ ಶಿಫ್ಟ್ ಆಗಿದ್ದಾರೆ, ಅಂದರೆ ನಮ್ದು 2 ರೂಮ್ ಇತ್ತಲ್ಲ ಅದನ್ನು ಅವ್ರಿಗೆ ಅಂತ ಇದನ್ನು ಮಾಡಿ ಪಾರ್ಟ್ ಮಾಡಿ 2 ಡಿವೈಡ್ ಮಾಡ್ಬಿಟ್ಟು ಅವ್ರಿಗೆ ಬಿಟ್ಟಿದ್ದೀವಿ. ಇನ್ನು ಮಿಕ್ಕಿದ್ದು ಏನಿದೆ, ಇದು ಹಾಲ್ ಕಿಚನ್ ಏನಿದೆ ಇದರಲ್ಲಿ ನಾವಿದ್ದೀವಿ. ಸೊ ಬಾಡಿಗೆನೂ ಕೊಡ್ತಾಯಿಲ್ಲ, ಹಂಗಂತ ಸ್ವಂತ ಮನೆಯೂ ಅಲ್ಲ. ಸ್ವಂತ ಮನೆ ಅಂತ ತುಂಬ ಆಸೆ ಇದೆ, ಕಟ್ಟಬೇಕು ಅಂತ. ಅದೊಂದು ಲೈಫ್ ಗೋಲ್ ಆಗಿಬಿಟ್ಟಿದೆ ನಮಗೂ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸೇವಿಂಗ್ಸ್ ಎಲ್ಲ ಮಾಡಿ ಎಲ್ಲ ಮಾಡ್ತಾಯಿದ್ದೀವಿ. ಆದರೆ ಈಗಿನ ಪ್ರಪಂಚದಲ್ಲಿ ನಾವು ದುಡ್ದು ಮನೆ ಕಟ್ತೀವಿ ಅನ್ನೋದು ತುಂಬ ಕಷ್ಟನೇ ಅಲ್ವಾ. ಯಾಕಂದರೆ ನಾವು ದುಡಿದು ಮನೆ ಕಟ್ಟೋ ಅಷ್ಟೊತ್ತಿಗೆ ನಮಗೆ 30 ವರ್ಷ, 35 ವರ್ಷ, 40 ವರ್ಷ ಆಗೋಗ್ಬಿಟ್ಟಿರುತ್ತೆ. ನಮ್ಮ ಮಕ್ಕಳಿಗೆ ಅಂತ ನಾವು ಕಟ್ಟಬೇಕು ಅಷ್ಟೇ. ಅದೊಂದು ಆಸೆ ಇದೆ, ಮನೆ ಕಟ್ಟಬೇಕು ಅಂತ. ನೋಡೋಣ, ಕಾಲ ಕೂಡಿ ಬಂದರೆ ಇನ್ನೊಂದು 5-6 ವರ್ಷ ಟಾರ್ಗೆಟ್ ಅಂತ ಇಟ್ಕೊಂಡಿದ್ದೀವಿ ನಾವು. ನೋಡೋಣ, ದೇವ್ರೇನಾದರೂ ಕಂಡುಬಿಟ್ರೆ ಅದನ್ನು ಒಂದು ಸ್ವಂತ ಮನೆ ಅಂತ ಆಗಲಿ. ಆದರೆ ಇದು ಕೂಡ ನಮಗೆ ಇವಾಗ ಸ್ವಂತ ಮನೆ ಥರನೇ ಇದೆ. ಏನು ಆಲ್ಟ್ರ್ ಮಾಡಿದ್ರು ಏನು ಮಾಡಿದ್ರು ಯಾರು ಏನೂ ಮಾತಾಡೋಲ್ಲ. ಅವರೇ ಇನ್ನೂ ಹೇಳ್ತಾರೆ, ಇನ್ನೂ ಇದನ್ನು ಸರಿ ಮಾಡ್ಕೊಳ್ಳಿ, ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಸೀಟ್ ಮನೆ ಆಗಿರೋದ್ರಿಂದ, ಹಳೆ ಮನೆ ಕೂಡ ಅಷ್ಟೇ, ತುಂಬ ಧೂಳು ಮಣ್ಣು ಎಲ್ಲ ಬೀಳ್ತಾ ಇರುತ್ತೆ ಆವಾಗವಾಗ ಸಂದಿನಲ್ಲಿ. ಆಮೇಲೆ ಕೆಲವು ಸತಿ ಸೀಟು ಬಿರುಕು ಬಿಡೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಆವಾಗವಾಗ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಆಲ್ಟ್ರೇಷನ್ ಮಾಡಿಸ್ತಾ ಇಟ್ಕೊಂಡಿದ್ದೀವಿ ಅಷ್ಟೇ. ಸೊ ಸ್ವಂತ ಮನೆಯಲ್ಲ, ಅವ್ರ ಅಜ್ಜಿ ಮನೇನ ನಾವಿದ್ದೀವಿ. ಅವ್ರ ಅಜ್ಜಿ ಮನೇಲಿ ಅಂದರೆ ನನ್ನ ಹಸ್ಬೆಂಡ್ ಅವರ ಅಮ್ಮವರ ಅಜ್ಜಿ ಅವ್ರ ಮನೇಲಿ ನಾವಿರೋದು. ಸೊ ಸ್ವಂತ ಮನೆ ಏನಲ್ಲ, ಹಂಗಂತ ಬಾಡಿಗೆನೂ ಕಟ್ತಾಯಿಲ್ಲ. ಸೊ ತುಂಬಾ ಕೇಳ್ತಾಯಿದ್ರಲ್ಲ ಅಂತ ಈ ಒಂದು ವಿಷಯನ ಹೇಳಿದೆ ಅಷ್ಟೇ. ಅಂದರೆ ಹೇಳ್ಕೋಬಾರ್ದು ಅಂತ ಏನಿಲ್ಲ, ಅಂದರೆ ಯಾರಿಗೂ ಇದಾಗೋದು ಬೇಡ ಅಂತ ಹೇಳಿರಲಿಲ್ಲ ಅಷ್ಟೇ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಲ್ಲ ಅಂತ ಹೇಳಿದ್ದೀನಿ. ಸ್ವಂತ ಮನೆನಾ, ಅದಕ್ಕೆ ನೀವು ಹೇಳಲ್ಲ ಅಂತೆಲ್ಲ ಕೇಳಿದರೆ. ಸೊ ಹಂಗೇನಿಲ್ಲ, ಜಸ್ಟ್ ನಾವಿದ್ದೀವಿ ಅಷ್ಟೇ. ಆ್ಯಂಡ್ ಇನ್ನು ಈ ಮನೇಲಂತೂ ನಾನು ಬಂದಾಗಲೇ ಇಷ್ಟು ಇದರಲ್ಲಿ ನಾನು ಇದನ್ನು ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಹಳೆಯ ಮನೆ ಆಗಿರೋದ್ರಿಂದ ಸ್ವಲ್ಪ ಆದರೂ ಚೆನ್ನಾಗಿ ಕಾಣಿಸೋದಕ್ಕೆ, ನಾವಿರೋದಕ್ಕೆ, ಪೀಸ್ಫುಲ್ಲಾಗಿರೋದಕ್ಕೆ ಏನೇನು ಬೇಕೋ ಸಣ್ಣ ಪುಟ್ಟ ಅರೇಂಜ್ಮೆಂಟ್ಗಳು, ಐಟಮ್ಸ್ಗಳು ಅದನ್ನೆಲ್ಲ ಇದನ್ನು ಮಾಡ್ಕೊಂಡಿದ್ದೀನಿ. ಆವಾಗವಾಗ ಈ ಥರ ಆಲ್ಟ್ರೇಷನ್ ಕೆಲಸ ಬಂದಾಗ ಏನೂ ಮಾಡೋಕ್ಕಾಗಲ್ಲ, ಹಳೆಯ ಮನೆ ಆಗಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಾವೇ ಆಲ್ಟ್ರೇಷನ್ ಎಲ್ಲ ಮಾಡಿಸ್ತಾ ಇರಬೇಕು. ಅದು ಇದ್ದೀವಿ ಅಂದರೆ ಮಾಡಿಸ್ಬೇಕು. ನಮ್ಮದು ಅಂತ ಒಂದು ಮನೆ ಆಗೋ ಗಂಟ ನಾವು ಏನಾಗುತ್ತೋ ಅದನ್ನು ಮಾಡಿಸ್ತಾ ಇದ್ದೀವಿ ಅಷ್ಟೇ. ಇನ್ನು ಏನಿಲ್ಲ, ಇನ್ನೇನು ಆರ್ಡ್ರ್ ಮಾಡಿಸೋದಿಲ್ಲ, ಜಸ್ಟ್ ಇವಾಗ ಕಂಪ್ಲೀಟ್ ಆಗೋಯಿತು. ಇನ್ನು ಒಂದು 2 ಕಡೆ ಮಾತ್ರ ನೀರು ಹನಿ ಬೀಳ್ತಾ ಇದೆ, ಅದನ್ನ ಒಂಚೂರು ಕ್ಲೋಸ್ ಮಾಡಿಸಿದ್ರೆ ಇನ್ನು ಏನು ಮುಟ್ಟೋಂಗಿರಲ್ಲ. ಇನ್ನೂ 3-4 ವರ್ಷ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಇವತ್ತು ಇಷ್ಟು ದಿವಸ ವೆಯ್ಟ್ ಮಾಡಿ ಆ ಕೆಲಸ ಎಲ್ಲ ಮುಗಿದ್ಮೇಲೆ ವ್ಲಾಗ್ಗಳನ್ನ ಶೇರ್ ಮಾಡ್ತಾಯಿದ್ದೀನಿ. ಅದೊಂದು ಕೆಲಸ ಏನಾದರೂ ಇರಲಿಲ್ಲ ಅಂದಿದ್ರೆ ನಾರ್ಮಲಾಗಿ ವ್ಲಾಗ್ಸ್ಗಳನ್ನ ನಾನು ಮಾಡೋ ಹಾಕ್ತಾಯಿದ್ದೆ. ಆದರೆ ಆ ಕೆಲಸ ಇದ್ದಿದ್ದರಿಂದ ಎಲ್ಲ ಮೆಸ್ಸಿಯಾಗಿತ್ತು. ಸೊ ಹಾಗಾಗಿ ನಾನು ವೀಡಿಯೋಸ್ಗಳನ್ನ ಮಾಡೋಕ್ಕಾಗಿರಲಿಲ್ಲ. ಇನ್ನೆಲ್ಲನೂ ಕರೆಕ್ಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಇನ್ನು 2-3 ಡೇಸಲ್ಲಿ
ಮನೆದೆಲ್ಲ ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ಒಬ್ಬಳೇ ಇರೋದ್ರಿಂದ ಎಲ್ಲ ಒಬ್ಬಳೇ ಕ್ಲೀನ್ ಮಾಡಬೇಕು, ಎಲ್ಲ ಎತ್ತಿಡಬೇಕು, ಜರುಗಿಸ್ಬೇಕು ಆ್ಯಂಡ್ ನೋಡಬೇಕು ಎಲ್ಲೆಲ್ಲಿ ಏನೇನು ಸೆಟ್ ಆಗುತ್ತೆ, ನಮ್ಗೆ ಓಡಾಡೋಕ್ಕಾಗತ್ತಾ ಅಂತೆಲ್ಲ ನಾವು ನೋಡಬೇಕಲ್ಲ. ಸೊ ಹಾಗಾಗಿ ಟೈಮ್ ತೊಗೊಳ್ಳೋದಷ್ಟೇ. ಇನ್ನು ಕಿಚನ್ದು ಸ್ವಲ್ಪ ಕೆಲಸ ಉಳಿದಿದೆ, ಅದೊಂದು ಆಗಿಬಿಟ್ರೆ ಇನ್ನು ಕಂಟಿನ್ಯೂಸ್ ಆಗಿ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ನಾನೇನು ಅಂದ್ಕೊಂಡಿದ್ದೀನಿ ಆ ವ್ಲಾಗ್ಸ್ಗಳೆಲ್ಲ ಖಂಡಿತವಾಗ್ಲೂ ನಿಮಗೆ ಬರುತ್ತೆ ಅಂತಲೇ ಹೇಳ್ತೀನಿ. ಸೊ ಫೈನಲಿ ಎಲ್ಲ ಕೆಲಸ ಏನು ಹಾಲಲ್ಲಿ ಅರ್ಧ ಪಾರ್ಟ್ ಮಾತ್ರ ನಾನು ಈ ಒಂದು ಪೋರ್ಷನ್ ಏನಿತ್ತು ಅದನ್ನು ಮಾತ್ರ ಕ್ಲೀನ್ ಮಾಡಿಕೊಂಡೆ. ಯಾಕಂದರೆ ಆಗಲಿಲ್ಲ ಒಂದೇ ಸಮ ಎಲ್ಲ ಮಾಡೋದಕ್ಕೆ. ಇನ್ನು ಮನೆ ಕ್ಲೀನ್ ಮಾಡ್ತಾ ಇದ್ನಲ್ಲ ಅಂತ ಹೇಳ್ಬಿಟ್ಟು ಆಲ್ಬಮ್ ಸಿಕ್ತು. ಅಪ್ಪು ಆಲ್ಬಮ್ ನೋಡ್ತೀನಿ ಅಂತೇಳಿ ತೊಗೊಂಡು ಹಳೆಯ ಆಲ್ಬಮ್ ಎಲ್ಲ ನೋಡ್ತಾ ಇದ್ದ. ಒಂಥರ ಹಳೆ ನೆನಪುಗಳಂದರೆ ನಮಗೆ ಉಳಿಯೋದು ಈ ಆಲ್ಬಮ್ಗಳು ಒಂದೇ ಮಾತ್ರನೇ ನಮ್ಮ ಜೀವನದಲ್ಲಿ. ಯಾಕಂದರೆ ಪ್ರತಿಯೊಂದು ನೆನಪುಗಳು ಕೂಡ ಇರುತ್ತೆ ಅಲ್ವಾ. ಹಾಗಾಗಿ ತಾತ ನಮ್ಮಪ್ಪ ನಮ್ಮಪ್ಪ ಅಂದರೆ ನಮ್ಮಪ್ಪ ನೋಡಿಲ್ಲಲ್ಲ ನೀನು. ಇಲ್ಲಿ ನೋಡಿ ನಮ್ಮಪ್ಪ ಅವರು ಇಲ್ಲ. ಹಾಂ ಇದು ಅಕ್ಕ ಏಯ್ ನಾನದು ಹಾಂ ಸ್ಕೂಲ್ ಯೂನಿಫಾರ್ಮ್ದಿದು. ನೀನು ಹೋಗಿದ್ದೆ ಮೊನ್ನೆ. ನೀನೇ ಇದು ಅದು ಅಮ್ಮಿ. ಇದ್ಯಾರು ಇದ್ಯಾರು ಅಮ್ಮಿ. ಏ ಇದು ಕಣೋ ಅಜ್ಜಿನಾ. ಅದ್ಯಾರು ಚಿಕ್ಕಪ್ಪ. ಏಯ್ ತಾತಲೇ. ಅದು ನಾವೇ. ಇದ್ಯಾರು ಇದು ಹೀಗೆ ಇವತ್ತು ಹೋಗೋಣ. ಏನು ನೋಡ್ತಾ ಇದೀಯಪ್ಪ? ಇದು ಯಾರ ಫೋಟೋ ಇದು? ನಿಂದೆ. ನಂದಾ? ನೀನೆಲ್ಲಿದ್ದೀಯ ಮತ್ತೆ ಇದರಲ್ಲಿ? ಒಳಗೆ. ಎಲ್ಲಿದ್ದೀನಿ? ಎಲ್ಲಿದ್ದೆ? ಇಲ್ಲಿ. ಏನದು? ಮೊನ್ನೆ ಅಮ್ಮ ಮನೆಯಲ್ಲಿ ಹೋಗಿದ್ದ ಅಲ್ಲಿ. ನೀನು ತೊಟ್ಟೆ ಒಳಗಿದ್ದ? ನೀನು ಅಪ್ಪ ಅಂಬಲ್ಲೆ ನೀನು. ಇದೆಲ್ಲ ನಿಂದು. ಝೀರೋ ಮೇಕಪ್, ಬರೀ ಐಲ್ಯಾಶಸ್ಸು ಲಿಪ್ಸ್ಟಿಕ್ ಬಿಟ್ಟರೆ ಇದು ಬೇರೆ ಏನೂ ಇಲ್ಲ ಫೇಸಲ್ಲಿ. ಅಲ್ಲಪ್ಪ? ಫ್ರೆಂಡ್ಸ್ ಯಾರಿದು? ಇವರೆಲ್ಲ ಅವರೇ. ಯಾರವರೆಲ್ಲ? ಅಮ್ಮಿ, ಚಿಕ್ಕಪ್ಪ, ಅಮ್ಮಿ, ಅಮ್ಮ, ಇಬ್ಬರು ಅಮ್ಮಮ್ಮ, ಅಮ್ಮಮ್ಮ, ಅಪ್ಪ, ಚಿಕ್ಕಪ್ಪ, ಅಮ್ಮಮ್ಮ. ನಾನು ಹೊಟ್ಟೆ ಒಳಗಿದ್ದೆ. ಇಲ್ಲಿ ದನ ಪಪ್ಪುನದು. ಏನು ಹಂಗಾಗ್ತಾ ಇದೆಯಾ? ಹೆಂಗಾಗ್ತಾವ ನೋಡು. ಏನು ಅದು ನನ್ನ ಫೋಟೋನೇ, ಅದು ನಾನೇ. ಅದು ಏನದ್ರಲ್ಲಿ ಹಿಂಗೆ ನಗೋಂಥದ್ದು? ನೋಡಿದ್ರಲ್ಲ, ಅವತ್ತಂತೂ ಆಲ್ಬಮ್ ನೋಡ್ಬೇಕಾದ್ರೆ ಅಂತ ಎಷ್ಟು ನಗಾಡಿದ್ದೀವಿ ಅಂದರೆ, ಅವನು ಅದನ್ನ ನೋಡ್ಕೊಂಡು ಫೋಟೋಸ್ ಎಲ್ಲ ನಗ್ತಾ ಇದ್ದಾನೆ. ಅವನು ಎಲ್ಲಿದ್ದೀನಿ ಅಂದರೆ ತೊಟ್ಟೆ ಒಳಗಿದ್ದೀನಿ ನಾನು ಎಲ್ಲೂ ಇಲ್ಲ ಅಂತ ಅವನೇ ಹೇಳ್ಕೊಳ್ತಾ ಇದ್ದಾನೆ. ಒಂಥರ ತುಂಬಾ ಫನ್ನಿ ಆಗಿತ್ತು. ಎಷ್ಟೋ ಸಂಬಂಧಗಳು ಹತ್ರ ಇಲ್ಲ ಅಂದರೂ ಯಾವಾಗಾದರೂ ಒಂದ್ಸತಿ ಈ ಥರ ಆಲ್ಬಮ್ ನೋಡಿದಾಗ ಕಣ್ಣು ಕಟ್ಟದಂಗೆ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇರೋ ಸಂಬಂಧಗಳನ್ನ ಉಳಿಸ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಯಾರಿಗೆ ಇರುತ್ತೋ ಅವ್ರುಣ ಆ ಸಂಬಂಧಗಳನ್ನ ಉಳಿಸ್ಕೊಂಡು ಹೋಗ್ತಾ ಇರಬೇಕು. ಆ್ಯಂಡ್ ಇವತ್ತೇನಪ್ಪ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಹೊಸ ಒಂದು ಪ್ರಯತ್ನ, ಹೊಸ ಕಲಿಕೆ ಅಂತ ಹೇಳ್ಬೋದು. ನಾನು ತುಂಬ ವರ್ಷಗಳಿಂದ ಆಸೆ, ನಾನು ಗಾಡಿ ಓಡಿಸ್ಬೇಕು ಅಂತ. ಆದರೆ ಸಿಕ್ಕಾಪಟ್ಟೆ ಭಯ ಇತ್ತು. ಯಾಕೆಂದರೆ ಯಾವತ್ತೂ ನಾನು ಸೈಕಲ್ಲು ಕೂಡ ಓಡಿಸ್ದೋಳಲ್ಲ. ಆ್ಯಂಡ್ ಇವಾಗ ಆಕ್ಸಿಡೆಂಟ್ಗಳು ಅವು ಇವೆಲ್ಲ ನೋಡಿ ಇನ್ನೂ ಭಯ ಜಾಸ್ತಿ ಆಗಿಬಿಟ್ಟಿತ್ತು. ಹೆಂಗಪ್ಪ ಓಡಿಸೋದು ಅಂತ ಹೇಳ್ಬಿಟ್ಟು ಭಯ ಆಗಿಬಿಟ್ಟಿತ್ತು. ಆ್ಯಂಡ್ ಇವಾಗ ಅನಿವಾರ್ಯ. ನಾನು ಕೆಲಸಗಳಿಗೆಲ್ಲ ಹೋಗ್ತೀನಿ.
ಈಚೆಗಡೆ ಎಲ್ಲ ಓಡಾಡಬೇಕು ಆ್ಯಂಡ್ ಎಲ್ಲ ಒಂದೇ ಪರ್ಸನ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಯಾಕಂದರೆ ಆ ವ್ಯಕ್ತಿ ಕೂಡ ತುಂಬ ಕೆಲಸ ಮಾಡ್ತಾರೆ. ಅವ್ರು ಬೆಳಗಿನ ಜಾವ 4 ಗಂಟೆಗೆ ಹೋದ್ರೆ ಇನ್ನು ರಾತ್ರಿ 9 ಗಂಟೆಗೆ ಬರೋದು. ಯಾಕಂದರೆ ಇವಾಗ ನಮ್ಮ ಪರ್ಸ್ನಲ್ ಕೆಲಸಗಳು ಏನೇನೇನು ಇರುತ್ತೋ ಅದೆಲ್ಲ ನಾವೇ ಮಾಡ್ಕೋಬೇಕು. ಅವ್ರ ಮೇಲೆ ಡಿಪೆಂಡ್ ಆದರೆ ಅವ್ರಿಗೂ ಕೂಡ ಸ್ವಲ್ಪ ಟೆನ್ಷನ್ ಆಗಿಬಿಡುತ್ತೆ. ಹಾಗಾಗಿನೇ ನಾನು ಸ್ವಲ್ಪ ಇವಾಗ ಗಾಡಿನ ಕಲಿತಾ ಇದ್ದೀನಿ ಆ್ಯಂಡ್ ಸಂಜೆ ಮೇಲೆ ಸ್ವಲ್ಪ ಈ ಥರ ಮನೆ ಹತ್ರನೇ ಓಡಾಡ್ತಾ ಇದ್ದೀನಿ ಸದ್ಯಕ್ಕೆ. ಆಮೇಲೆ ರೋಡ್ಗೆ ಆಮೇಲೆ ಗ್ರೌಂಡಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಹೊಸ ಪ್ರಯತ್ನ, ಹೊಸ ಕಲಿಕೆ ಆಲ್ರೆಡಿ ಒಂದು 2 ಸತಿ ಬಿದ್ದಿದ್ದೀನಿ. ಪರವಾಗಿಲ್ಲ, ಕಲ್ತ ಮೇಲೆ ಅದು ಕೂಡ ಎಲ್ಲ ಸಮ ಆಗಿಬಿಡುತ್ತೆ. ಅವಾಗೆಲ್ಲ ಹೇಳ್ತಾ ಇದ್ರಲ್ಲ, ಕಲಿಯ ಗಂಟ ಮಾತ್ರ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ದೊಡ್ಡವ್ರು ಹೇಳ್ತಾ ಇದ್ರಲ್ಲ ಹಾಗೆ. ಇನ್ನು ಏನಾಯಿತು ಅಂದರೆ ಗಾಡಿಯಲ್ಲಿ ಓಡಿಸ್ಕೊಂಬಂದು ಸಂಜೆ ಈ ಸೈಡ್ ಏನು ಪಾರ್ಟ್ ಇತ್ತಲ್ಲ ಅರ್ಧ ಪಾರ್ಟ್ನ ಕ್ಲೀನ್ ಮಾಡಿದೆ. ಇನ್ನು ಈ ಸೈಡ್ ಮಾತ್ರ ಕ್ಲೀನ್ ಮಾಡೋದಿತ್ತು. ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸೆಟಪ್ ಮಾಡ್ತಾಯಿದ್ದೆ. ಹಾಗೆ ಒಂದು ಡೈನಿಂಗ್ ಟೇಬಲ್ ಕೂಡ ಈ ಥರ ವಿಂಡೋ ಹತ್ರ ಇಟ್ಟಿದ್ದೀನಿ. ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು, ಟಿ ವಿ ನೋಡ್ಬೋದು, ಸ್ವಲ್ಪ ಇದ್ರಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ವಿಂಡೋ ಸೈಡ್ ಇಟ್ಟೆ. ಫಸ್ಟ್ ಈ ಸೈಡ್ ಇಟ್ಟಿದ್ದೆ, ಅಲ್ಲಿ ಬಂದು ನಾನು ಫ್ರಿಡ್ಜ್ ಇಟ್ಟಿದ್ದೀನಿ. ಇವಾಗ ಫ್ರಿಡ್ಜ್ ಇಟ್ಟಿರೋದ್ರಿಂದ ಅಲ್ಲಿ ಸ್ಪೇಸ್ ಬೇಕು ಅಂತ ಹೇಳ್ಬಿಟ್ಟು, ಸ್ವಲ್ಪ ಓಡಾಡಲಿಕ್ಕೆಲ್ಲ ಸ್ಪೇಸ್ ಬೇಕು ಅಂತೇಳಿ ಇವಾಗ ಡೈನಿಂಗ್ ಟೇಬಲ್ನ ಈ ಒಂದು ಜಾಗದಲ್ಲಿ ಸೆಟ್ ಮಾಡಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸಿಂಪಲ್ಲಾಗಿ ಅರೇಂಜ್ ಮಾಡಿಕೊಂಡೆ, ತುಂಬ ಏನು ಜಾತ್ರೆ ಟೈಪ್ ಏನೂ ಮಾಡಿಲ್ಲ. ಯಾಕಂದರೆ ಈ ರೋಡ್ ಸೈಡ್ ಇರೋದ್ರಿಂದ ಸ್ವಲ್ಪ ಧೂಳು ಅವು ಎಲ್ಲ ಜಾಸ್ತಿ. ಹಾಗಾಗಿ ಇನ್ನು ಡೈನಿಂಗ್ ಟೇಬಲ್ ಕವರ್ಸ್ಗಳ್ನು ಕೂಡ ತರಿಸಿದೆ. ಅದನ್ನೆಲ್ಲ ಒಗೆಯಕ್ಕೆ ಹಾಕ್ಬಿಟ್ಟಿದ್ದೀನಿ. ಎಲ್ಲ ಧೂಳು ಮಣ್ಣು ಆಗಿಬಿಟ್ಟಿತ್ತು. ಸದ್ಯಕ್ಕೆ ಇವಾಗ ಹಂಗೆ ಇದೆ. ಅದು ವೈಟ್ ಕುಷನ್ ಆಗಿದ್ದರಿಂದ ತರಿಸಿದ್ದೆ. ಸೊ ಹಾಗಾಗಿ ಅದನ್ನು ಒಗೆಯಕ್ಕೆ ಹಾಕಿದ್ದೀನಿ. ಅದೆಲ್ಲ ಆರಿದ ಮೇಲೆ ತೊಗೊಂಡು ಬಂದು ಅದನ್ನು ಹಾಕಿದ್ರೆ ಅವಾಗ ಸೆಟ್ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಪೀಸ್ಫುಲ್ಲಾಗಿತ್ತು. ಆ್ಯಂಡ್ ಈ ಸಂಜೆ ಕೂಡ ಈ ಒಂದು ಆಫ್ ಕೆಲಸ ಏನಿತ್ತು ಅದನ್ನೆಲ್ಲ ಮುಗಿಸಿ ಆರಾಮಾಗಿ ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ನಾನು ರಾತ್ರಿ ಅಡುಗೆ ಮಾಡಿ ಇನ್ನು ಊಟ ಮಾಡಿ ರೆಸ್ಟ್ ಮಾಡಿದೆ. ಆ ಮನುಷ್ಯನ ಜೀವನ ನಿಜವಾಗ್ಲೂ ಅಂದ್ಕೊಂಡಷ್ಟು ಸುಲಭ ಅಲ್ಲ. ತುಂಬ ಎಷ್ಟೊಂದು ಜನ ಜೀವನ ಎಲ್ಲ ಒಂದೇ ಥರ ಇರೋಲ್ಲ. ಒಬ್ಬೊಬ್ರದ್ದು ಒಂದೊಂದು ಥರ ಒಂದೊಂದು ಜೀವನಗಳಿರುತ್ತೆ. ದುಡಿಬೇಕು, ಮಾಡಬೇಕು, ಮನೆದು ನೋಡಬೇಕು, ನಿಭಾಯಿಸಬೇಕು ಅನ್ನೋದು ನಿಜವಾಗ್ಲೂ ತುಂಬ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಆ್ಯಂಡ್ ನಾನು ತುಂಬಾ ಈ ಒಂದು ತಿಂಗಳು ತುಂಬಾ ಬೇಜಾರಾಗಿಬಿಟ್ಟಿತ್ತು. ಯಾಕೆಂದರೆ ನಾನು ಅಂದ್ಕೊಂಡಿರೋ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ನಾನು ಇಷ್ಟು ದಿವಸ ಕಷ್ಟಪಟ್ಟು ಮಾಡ್ಕೊಂಬಂದಿದ್ದ ಕೆಲಸನ ಮಾಡೋಕ್ಕಾಗ್ತಾಯಿಲ್ಲ ಅಂತ ತುಂಬಾ ಬೇಜಾರಾಗಿಬಿಟ್ಟಿತ್ತು. ಸೊ ಫೈನಲಿ ನಾನು ಏನು ಅಂದ್ಕೊಂಡ್ನೋ ಸಿಂಪಲ್ಲಾಗಿ ಅದನ್ನೆಲ್ಲ ಮಾಡಿ ಮುಗಿಸಿದ್ದೀನಿ. ಇನ್ನು ವೀಡಿಯೋಸ್ಗಳಂತೂ ಬಂದೇ ಬರುತ್ತೆ. ಇಷ್ಟು ಗಂಟೆ ನನ್ನ ವೀಡಿಯೋಗಳನ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸಪೋರ್ಟ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.